ನೋಡಿ, ನನ್ನ ಮಗನ ಬಗ್ಗೆ ನನಗೇನೂ ಕೇಳಬೇಡಿ ಎಂದಿದ್ದಾರಂತೆ. ಹೇಳಬೇಕಿರೋದೆಲ್ಲವನ್ನ ನಿನ್ನೆಯೇ ನಾನು ಹೇಳಿದ್ದೇನೆ. ದಯವಿಟ್ಟು ನಿಮ್ಮನ್ನ ಕೈ ಮುಗಿತೀನಿ, ನಮ್ಮನ್ನ ಬಿಟ್ಟು ಬಿಡಿ, ಸಾಕಾಗ್ಬಿಟ್ಟಿದೆ ಪಾಪ ಅವ್ರಿಗೆ. ಪೊಲೀಸರಿಗೆ ನಿನ್ನೆಯೇ ಎಲ್ಲವನ್ನ ಕೂಡ ನಾನು ಹೇಳಿ ಮುಗಿಸಿದ್ದೀನಿ. ಆ ಮಗ ಮನೋರಂಜನ್ ಬಗ್ಗೆ ಕೇಳಿದ್ದಕ್ಕೆ ಕೈ ಮುಗಿದು ಕೇಳಿಕೊಂಡ್ರಂತೆ ದೇವರಾಜೇಗೌಡರು. ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಈ ರೀತಿ ಆತ ಮಾಡಿದ್ದಾನೆ. ನಿನ್ನೆ ಏನು ಬಂದಿದ್ರಲ್ಲ ಸರ್, ನಿನ್ನೆ ಬಂದಿದ್ರಲ್ಲ ಸರ್, ನಿನ್ನೆ ಬಂದಿದ್ರಲ್ಲ ಸರ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಈ ಥರ ಕೈ ಮುಗಿದು ಕೇಳ್ಕೊತಾರೆ ಅಂದರೆ ವಿಚಾರಣೆಯಿಂದ ಬೇಸತ್ತು ಬಿಟ್ಟಿದ್ದಾರೆ, ಎಷ್ಟು ಸಾಕಾಗ್ಬಿಟ್ಟಿದೆ ಅಂತನಾ, ಅಥವಾ ಪೊಲೀಸರಿಗೆ ಏನು ಮಾಹಿತಿ ಕೊಡಬೇಕು ಕೊಟ್ಟಾಗಿದೆ, ನಿಮಗೇನು ಕೊಡಲ್ಲ ಅಂತನಾ, ಹೇಗೆ ಅರ್ಥೈಸ್ಕೋಬೇಕು ಅಂತ? ಅರವಿಂದ್, ನಿನ್ನೆ ನಿರಂತರವಾಗಿ ಒಟ್ಟು 7 ತಾಸುಗಳ ವಿಚಾರಣೆಯನ್ನು ದೆಹಲಿ ಪೊಲೀಸರು ಮಾಡಿರುವಂಥದ್ದು. ನಿನ್ನೆ ಬೆಳಿಗ್ಗೆ ಹೆಚ್ಚು ಕಡಿಮೆ 11:11ವರೆಗೆ ಮನೋರಂಜನಾ ನಿವಾಸಕ್ಕೆ ಬಂದಂತಹ ಪೊಲೀಸರು ಬಹುತೇಕ 6:30ವರೆಗೂ ಕೂಡ ಮನೆಯಲ್ಲೇ ಇದ್ದು ತಪಾಸಣೆಯನ್ನು ನಡೆಸಿರುವಂಥದ್ದು, ಹಂತವಾಗಿ ವಿಚಾರಣೆಯನ್ನು ನಡೆಸಿರುವಂಥದ್ದು. ಸಹಜವಾಗಿ ಪೊಲೀಸರ ವಿಚಾರಣೆ ಒಂದು ರೀತಿಯಾಗಿ ಮಾನಸಿಕವಾಗಿ ಕಿರಿಕಿರಿಯನ್ನು ಕೂಡ ಉಂಟು ಮಾಡಿರುತ್ತೆ, ಒಂದು ಕಡೆಯಲ್ಲಿ ಸಂಕಟವನ್ನು ಕೂಡ ತಂದಿಟ್ಟಿರುತ್ತೆ. ಎಂಥ ಪರಿಸ್ಥಿತಿಗೆ ತನ್ನ ಮಗ ತಮ್ಮನ್ನು ತಂದಿಟ್ಬಿಟ್ಟ ಅನ್ನುವಂಥದ್ದು. ಇವತ್ತು ದೇವರಾಜೇಗೌಡ ಅವರ ಮುಖದಲ್ಲಿ ಇದ್ದಂಥದ್ದು ಅದೇ ರೀತಿಯಾದಂಥ ಭಾವನೆ. ನಾನು ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಹೇಳ್ಬಿಟ್ಟಿದ್ದೀನಿ, ನನ್ನ ಮಗನ ವಿಚಾರದಲ್ಲಿ ಮತ್ತೇನನ್ನು ಕೇಳಬೇಡಿ ಅನ್ನುವಂತಹ ಮಾತನ್ನು ಅವರು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಮಾಧ್ಯಮಗಳಿಂದ ಅವರು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮೊನ್ನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅವರನ್ನು ಪ್ರಶ್ನೆ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ನಾವು ಕೂಡ ಆ ಸುದ್ದಿಯ ಫಾಲೋಅಪ್ಪಲ್ಲಿದ್ದೀವಿ. ಹಾಗಾಗಿ ನಮಗೂ ಕೂಡ ಏನಾಯಿತು ಅನ್ನುವಂಥದ್ದನ್ನು ಅವರ ಬಾಯಿಂದಲೇ ಕೇಳಬೇಕು, ಅದನ್ನು ವೀಕ್ಷಕರಿಗೆ ತಲುಪಿಸಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಕೂಡ ಒಂದು ರೀತಿಯಾಗಿ ಅವರಿಗೆ ಮಾಧ್ಯಮಗಳಿಂದಲೂ ಕೂಡ ಕಿರಿಕಿರಿ ಉಂಟಾಗ್ತಾ ಇರುವಂಥದ್ದು ಸಹಜ ಇರ್ಬೋದು, ಜೊತೆಗೆ ಪೊಲೀಸರ ಎನ್ಕ್ವೈರಿಯಿಂದಲೂ ಕೂಡ ಕಿರಿಕಿರಿ ಉಂಟಾಗ್ತಾ ಇರುವಂಥದ್ದು ಸಹಜ ಇರ್ಬೋದು. ಆದರೆ ಅದೆಲ್ಲದಕ್ಕೂ ಕಾರಣ ಒನ್ಸ್ ಅಗೇನ್ ಅವರ ಮಗನ ಇಂಥದ್ದೊಂದು ಕೆಟ್ಟ ಕೆಲಸದಿಂದಾಗಿ ಅವರಿಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಸಹಜವಾಗಿ ಈ ಪರಿಸ್ಥಿತಿಯನ್ನು ಅವರು ಎದುರಿಸಬೇಕಾಗುತ್ತೆ. ಇವತ್ತು ಕೂಡ ಮಾಧ್ಯಮಗಳಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು, ಬಿಟ್ಬಿಡಿ, ನಾನು ಎಲ್ಲ ವಿಚಾರವನ್ನು ನಾನು ಪೊಲೀಸವ್ರಿಗೆ ಹೇಳಿದ್ದೇನೆ ಅಂತ. ನಿಶ್ಚಿತವಾಗಲೂ ಕೂಡ ಅವರು ನಿನ್ನೆ 7 ತಾಸುಗಳ ವಿಚಾರಣೆಯಲ್ಲಿ ಅವರಿರ್ಬೋದು, ಅವರ ಪತ್ನಿ ಇರ್ಬೋದು, ಎಲ್ಲರೂ ಕೂಡ ಪೊಲೀಸವ್ರಿಗೆ ಏನನ್ನ ವಿವರಣೆ ಕೊಡಬೇಕು ಅದೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಒಂದು ದೊಡ್ಡ ಕ್ವಶನೇರನ್ನು ದೆಹಲಿ ಪೊಲೀಸರು ಮಾಡ್ಕೊಂಡ್ಬಂದಿದ್ರು, ಅದೆಲ್ಲದಕ್ಕೂ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸರ ಎನ್ಕ್ವೈರಿಯ ಕಿರಿಕಿರಿ ಒಂದು ರೀತಿಯಾಗಿ, ಜೊತೆಗೆ ಮಾಧ್ಯಮದವ್ರದ ಕಿರಿಕಿರಿ, ಇದು ಸಹಜವಾಗಿ ಅವರಿಗೆ ಒಂದು ರೀತಿಯಾಗಿ ಆಘಾತ, ಮತ್ತೊಂದು ಕಡೆಯಲ್ಲಿ ನೋವನ್ನು ಕೂಡ ತಂದಿಡ್ತಾ ಇದೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಮಕ್ಕಳು ಮಾಡೋದಕ್ಕೆ ತಂದೆ ತಾಯಿ ತಲೆ ತಗ್ಗಿಸಬೇಕಾದಂತಹ ಸಂದರ್ಭ. ಅವ್ರಿಗೇನೂ ಗೊತ್ತಿಲ್ಲ, ಮುದ್ದು ಮಾಡಿ ಸಾಕಿದ್ದಾರೆ. ಕೊನೆಗೆ ಮಗನಿಂದಾಗಿ ಈ ರೀತಿ ಕೈ ಮುಗಿಯುವ ಸ್ಥಿತಿಗೆ ಬಂದಿದ್ದಾರೆ.